ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ವಿಶೇಷ ಕಾರ್ಯಕ್ರಮ ಇದು, ಜನ ಕೂಡ ಮಾತಾಡಬಹುದು ಅಂತ ಹೇಳಿ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ವಿರುದ್ಧವಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಅಲ್ಲ. ಆದರೆ ಸಾಲ ವಸೂಲಾತಿ ವಿಚಾರದಲ್ಲಿ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿ ದೌರ್ಜನ್ಯ ಮಾಡಿದರೆ, ಶೋಷಣೆ ಮಾಡಿದರೆ, ಅಮಾನವೀಯವಾಗಿ ವರ್ತಿಸಿದರೆ, ಅವಾಚ್ಯ ಶಬ್ದಗಳಿಂದ ಜನಗಳು ನಿಲ್ಲಿಸಿದರೆ ಇದೂ ತಡೆಯಬೇಕು ಅನ್ನೋ ಒಂದು ಕಾಳಜಿಯಿಂದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಮಾತಾಡಿದ್ದಾರೆ. ಮೈಕ್ರೋ ಫೈನಾನ್ಸ್ ಬಗ್ಗೆ ಅನೇಕರು ತಜ್ಞರ ಬಗ್ಗೆ ಅಥವಾ ತಜ್ಞರು ಅದನ್ನು ಅನುಭವಿಸಿರ್ತಕ್ಕಂಥವರು, ಅದನ್ನು ಬಲ್ಲವರು ಇಲ್ಲಿ ಮಾತಾಡ್ತಾ ಇದ್ದಾರೆ. ವಿಷಯ ಏನು ಅಂತ ಹೇಳಿದ್ರೆ, ಮೈಕ್ರೋ ಫೈನಾನ್ಸ್ಗಳು ಒಬ್ಬ ವ್ಯಕ್ತಿಗೆ ಸಾಲ ಕೊಡಬೇಕಾದ್ರೆ ಒಂದು ಮಿತಿ ಹೇರಬೇಕಾಗತ್ತೆ ಮನುಷ್ಯನ ಮೇಲೆ. 1 ಸಾಲ, 2 ಸಾಲ, 3 ಸಾಲ, 50,000 ಅಂತ ನಾವು ಭಾವಿಸಿದ್ರೆ 1.5 ಲಕ್ಷಕ್ಕೆ ಆ ಒಂದು ಕುಟುಂಬದ ಶಕ್ತಿ ಇರಬಹುದು ತೀರಿಸುವುದಕ್ಕೆ. 13 ಸಾಲ, 14 ಸಾಲ, 15 ಸಾಲ, 20 ಸಾಲ ಕೊಟ್ಟುಬಿಟ್ಟಾಗ ನೀವು ಆ ಒಂದು ಫ್ಯಾಮಿಲಿಯನ್ನು ಜೀವಮಾನ ಪೂರ್ತಿ ಆ ಸಾಲದ ಶೂಲದಿಂದ ಬಚಾವ್ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ತೀರಾ ಮಾನ ಮರ್ಯಾದೆ ಹೋಗ್ತಿರುತ್ತೆ. ಬೆಳಗ್ಗೆ ಬರ್ತಾರೆ, ಮಧ್ಯಾಹ್ನ ಬರ್ತಾರೆ, ರಾತ್ರಿ ಬರ್ತಾರೆ. ಆ ಸಾಲಗಾರರ ಮುಂದೆ ಮಹಿಳೆಯರು ಕೂತ್ಕೋಬೇಕು, ಬಾಯಿಗೆ ಬಂದಂಗೆ ಮಾತಾಡ್ತಾ ಇರ್ತಾರೆ. ಒಂದಿನ ಗಂಡನಿಗೆ ಗೊತ್ತಾಗುತ್ತೆ, ಗಂಡನ ಎದುರುಗಡೆನೂ ಬಂದು ಬೈತಾರೆ. ಬೇಕಾದರೆ ಒಂದಿನ ಅಣ್ಣ ತಮ್ಮನಿಗೆ ಗೊತ್ತಾಗುತ್ತೆ, ಅವ್ರ ಎದುರುಗಡೆನೂ ಬೈತಾರೆ, ಮಕ್ಳು ಎದುರಿಗೆ ಬೇಕಾದ್ರೆ ಬೈತಾರೆ. ಈ ಅವಮಾನ ತಡ್ಕೊಳಕ್ಕಾಗದೇ ಇದ್ದಾಗ ಏನು ಮಾಡಿಬಿಡ್ತಾರೆ, ಅವರು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಅಂತ. ನೀವೇನೇ ಇದ್ದರೂ ಕೂಡ ಮನೆಯವರೊಂದಿಗೆ ಒಮ್ಮೆ ಈ ಒಂದು ವಿಚಾರವನ್ನು ಹಂಚಿಕೊಳ್ಳಿ. ಕೆಲವೊಮ್ಮೆ ಮನೆಯವರೂ ಶಾಮೀಲಾಗಿರಬಹುದು, ಎಲ್ರಿಗೂ ಗೊತ್ತಿರೇ ಸಾಲ ಮಾಡಬಹುದು. 13-14 ಸಾಲ ಮಾಡೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು ಅಂತ. ಇದೀಗ ರವಿ ಅವರು ಕರೆ ಮಾಡಿದ್ದಾರೆ, ಮಾತಾಡಿಸ್ತೀನಿ ನಾನು. ರವಿ ಅವರೇ ನಮಸ್ಕಾರ. ನಮಸ್ತೆ. ಹೇಳಿ ರವಿ ಅವರೇ. ನೋಡ್ತಾ ಇದ್ದಾರೆ ಸರ್, ನಿಮ್ಮ ಪ್ರೋಗ್ರಾಮ್ ತುಂಬಾ ಹೆಲ್ಪ್ಫುಲ್ ಆಗಿದೆ. ಆದ್ರೆ ಇಲ್ಲಿ ಫೈನಾನ್ಸ್ ಕಂಪ್ನಿನಲ್ಲಿ ಲೋನ್ ಕೊಡುವಾಗ ನೀವು ಹೇಳ್ತಿದ್ದು ನಿಜ ಸರ್. ಕೊಡ್ತಾರಲ್ವಾ, ಕೊಡುವಾಗ ಮೋಸ್ಟ್ ಆಫ್ ಅವರು ಟೋಟಲ್ ಆನ್ಯುವಲ್ ಇನ್ಕಮ್ ಏನಿದೆ ಅಥವಾ ಪರ್ ಮಂತ್ ಇನ್ಕಮ್ ಏನಿದೆ ಅಂತ ಚೆಕ್ ಮಾಡಬೇಕು. ಕರೆಕ್ಟ್. ಅದನ್ನ ಸೇಲ್ಸ್ ಡಿಪಾರ್ಟ್ಮೆಂಟ್ ಬೇರೆ ಇರುತ್ತೆ. ಅದನ್ನ ಸೇಲ್ಸ್ ಡಿಪಾರ್ಟ್ಮೆಂಟ್ ಅವರು ಫೈಲ್ ತಂದ ಮೇಲೆ ಅದನ್ನ ಕ್ರೆಡಿಟ್ ಡಿಪಾರ್ಟ್ಮೆಂಟ್ ಅವರು ಚೆಕ್ ಮಾಡ್ಬೇಕು. ಅದೇ ಕ್ರೆಡಿಟ್ ಅನಲೈಸರ್ಸ್ ಅಂತ ಚೆಕ್ ಮಾಡ್ತಾರೆ. ಅವ್ರಿಬ್ರು ಮಧ್ಯೆ ಕೋಆರ್ಡಿನೇಷನ್ ಇರಲ್ಲ. ಫಸ್ಟ್ ಪ್ರಾಬ್ಲಮ್. ಯಾಕೆಂದ್ರೆ ಇಲ್ಲಿ ಮನೇಲಿ ಇಬ್ರು ಗಂಡಸರಿದ್ರೆ ಇನ್ನಿಬ್ರು ಹೆಂಗಸರು ಕೆಲಸಕ್ಕೆ ಹೋಗ್ತಿರಲ್ಲ. ಕೆಲ್ಸಕ್ಕೆ ಹೋಗದೆ ಇದ್ರು ಅವ್ರು ಕೆಲ್ಸಕ್ಕೆ ಹೋಗ್ತಿದಾರೆ ಅಂತ ಹೇಳ್ಕೊಡಿಸ್ತಾರೆ. ಯಾರು ಸೇಲ್ಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಲೋನ್ ಕೊಡ್ತಾರೋ ಅವರು ಸರ್ ಈ ತರ ನಮ್ಗೆ ಕ್ರೆಡಿಟ್ ಅವ್ರು ಬಂದಾಗ ಈ ತರ ನೀವ್ ಹೇಳಿ, ನಮ್ಗೆ ಇಷ್ಟ ಆದಾಯ ಇದೆ ಅಂತ ಹೇಳಿ, ನಾವ್ ಈ ತರ ಕೆಲ್ಸಕ್ಕೆ ಹೋಗ್ತೀವಿ ಅಂತ ಹೇಳಿ ಅದನ್ನ ಯಾರು ಚೆಕ್ ಮಾಡಲ್ಲ. ಇಲ್ಲಿ ಮೋಸ್ಟ್ ಆಫ್ ಇಲ್ಲಿ ಪ್ರಾಬ್ಲಮ್ ಆಗ್ತಿದೆ. ಅಲ್ಲ, ಅದೇನು ಕಮಿಷನ್ ಅಂತಲ್ಲ ರವಿ ಅವರೇ, ಅದು ಈಗ ಕಮಿಷನ್ ಯಾರಾದ್ರೂ ಲೋನ್ ಕೊಟ್ರೆ ಈಗ 50,000 ಲೋನ್ ಕೊಟ್ರೆ ಒಂದು 5,000 ಸಿಗುತ್ತೆ ಅಂತ ಆಸೆಗೆ ಅವನು ಒಳಗಾಗಿರ್ತಾನೆ. ಸರ್ ಆ ಕಾರಣಕ್ಕೋಸ್ಕರ ಕ್ರೆಡಿಟ್ ಅವ್ರು ಚೆಕ್ ಮಾಡ್ತಾ ಇಲ್ಲ. ಪ್ರಾಬ್ಲಮ್ ಕ್ರೆಡಿಟ್ ಟೀಮ್ ಅಂತ ಇರುತ್ತೆ. ಈಗ ಸೇಲ್ಸ್ ಟೀಮ್ ಅವ್ರು ತಗೋಬಿಡ್ತಾರೆ, ಫೈಲ್ಸ್ ತಗೋಬಿಡ್ತಾರೆ. ಸರ್ ಇವ್ರಿಗೆ ಲೋನ್ ಬೇಕಂತ, ಈ ತರ ಇದೆ, ಇವ್ರು ಇಷ್ಟು ಕೆಲಸ ಮಾಡ್ತಿದ್ದಾರೆ, ಇವ್ರು ಇಷ್ಟು ಇನ್ಕಮ್ ಇದೆ, ಇಷ್ಟು ಸಾಲ ಬೇಕಂತ ಅಂತ ತಂದು ಫೈಲ್ ಅಪ್ಲೋಡ್ ಮಾಡ್ತಾರೆ. ಅದನ್ನ ವೆರಿಫಿಕೇಶನ್ ಮಾಡ್ಬೇಕಾಗಿರೋ ಟೀಮ್ ಕರೆಕ್ಟ್ ಆಗಿ ವೆರಿಫಿಕೇಶನ್ ಮಾಡ್ತಾ ಇಲ್ಲ. ಈಗ ಅಲ್ಲಿ ಹೋದಾಗ ಅವ್ರು ಚೆಕ್ ಮಾಡ್ಬೇಕಲ್ವಾ ಸರ್. ಈಗ ತಿಂಗಳಿಗೆ ಈಗ ಲೋನ್ ರೀಪೇಮೆಂಟ್ ಕೆಪಾಸಿಟಿ ಚೆಕ್ ಮಾಡೋದು ಹೊರತು ಯಾವುದೇ ಕಂಪನಿಗಳು ಲೋನ್ ಕೊಡಬಾರ್ದಲ್ವಾ ಅಂತ ನನ್ನ ಮೂಲ ಪಾಯಿಂಟ್. ಅದು ಅವನ ಹೆಂಗ್ ತೀರಿಸ್ತಾನೆ ಅಂತಾನೆ ಗೊತ್ತಿಲ್ದಿದ್ಮೇಲೆ ಲೋನ್ ಯಾಕೆ ಕೊಡ್ತೀರಪ್ಪ ನೀವು ಅಂತ ನನ್ನ ಪಾಯಿಂಟ್. ಅವ್ರೇನ್ ಹೇಳ್ತಿದ್ದಾರೆ 50 to 60% ಸರ್. ಈಗ ನಾನು ಹಬ್ಬ ಒಂದು 20,000 ಸಂಪಾದನೆ ಮಾಡ್ತಿದ್ದೀನಿ ಅಂದ್ರೆ ನನಗೆ ತಿಂಗಳಿಗೆ 10,000 ರೂಪಾಯಿ ಮೇಲೆ ನಂಗೆ ಕಟ್ಟಕ್ ಆಗಲ್ಲ. RBI ಗೈಡ್ ಲೈನ್ಸ್ ಹೇಳಿದ್ರು ಅದನ್ನ 10,000 ರೂಪಾಯಿ ತನಕ ಲೋನ್ ಕೊಡಿ, 10,000 ಅವ್ನಿಗೆ ಬೇಕು, ಅವ್ನ ಮನೆ ವ್ಯವಸ್ಥೆಗೆ ಬೇಕು ಅಂತ. ಬಟ್ ಇವ್ರು ಹೆಂಗ್ 20,000 ಲೋನ್ ಕೊಡ್ತಾರೆ? ಕರೆಕ್ಟ್. ಅದು 20,000 ಆದ್ರೆ ಓಕೆ ರವಿ ಅವರೇ. ನಾನು ಕೇಳ್ಪಟ್ಟೆ, ನಾನು 2.5 ಲಕ್ಷ, 3.5 ಲಕ್ಷ, 4 ಲಕ್ಷ ಬಡ್ಡಿ ಕಟ್ಟಕ್ಕೆ ಒಂದ್ ಸಾಲ ಮಾಡಿದಾರೆ ಅಂತ ಅನೇಕ ಕಡೆ. ಬರೀ ಬಡ್ಡಿ ಕಟ್ಟಕ್ಕೆ ಆಗ್ತಿದೆ. ಯಾಕಂದ್ರೆ ಈಗ ಲೋನ್ ತಗೊಂತಾರೆ ಸರ್, ಅವ್ರು ಕೂಡ ಇಂಟ್ರೆಸ್ಟ್ ರೇಟೇ ಬೇರೆ. ಅವ್ರು ಹೇಳೋದು ಫಾರ್ ಎಕ್ಸಾಂಪಲ್ ಕೆಲವು ಸಂಘಗಳಿದೆ, ಆ ಸಂಘಗಳ ಇಂಟ್ರೆಸ್ಟ್ ರೇಟ್ ಹೇಳೋದೇ ಬೇರೆ. ಅದನ್ನ ವಾರಗಳಲ್ಲಿದೆ, ತಿಂಗಳುಗಳಲ್ಲಿದೆ. ತಿಂಗಳುಗಳದಾದ್ರೆ ತಿಂಗಳು ಕಟ್ಟಬೇಕು ಅಂತ ಅಂದ್ಬಿಟ್ಟು ವಾರಗಳಲ್ಲಿ ಪ್ರತಿ ವಾರ ಒಂದೊಂದ್ ಸಂಘದಲ್ಲಿ ಸಾಲ ಮಾಡ್ತಾರೆ. ಆ ಸಾಲ ಮಾಡೋದ್ರಿಂದ ಏನಾಗುತ್ತೆ, ಅವರಿಗೆ ಅಲ್ಲೇ ಮಲ್ಟಿಪ್ಲೈ ಆಗ್ತಾ ಇರುತ್ತೆ ಅಮೌಂಟ್. ಸೊ ಅವ್ರು ಕಟ್ಟಕ್ಕಾಗಲ್ಲ, ಇನ್ನೊಂದ್ ಕಡೆ ಸಾಲ ಮಾಡಕ್ ಹೋಗ್ತಾರೆ. ಆಮೇಲೆ ಈ ಲೆಕ್ಕಾಚಾರದ ಬಗ್ಗೆ ಕೇಳ್ಬೇಕಾಗಿತ್ತು ರವಿ ಅವರೇ. ಕೆಲವು ಕೇಳ್ಪಟ್ಟೆ ನಾನು, ಈ ಲೆಕ್ಕಾಚಾರನ ಬಹಳ ಈಸಿ ತರ ಹೇಳ್ಬಿಡ್ತಾರೆ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಅಂತ ಹೇಳಿ. ಅಂದ್ರೆ ಬಡ್ಡಿ ಜಾಸ್ತಿನೇ ಇರಲ್ಲ ರೀ, ಇಷ್ಟು ಬರೋದು ನಿಮಗೆ, ಬೇರೆ ಕಡೆ ಹೋದ್ರೆ ಇನ್ನೂ ಜಾಸ್ತಿ ಆಗುತ್ತೆ ನೋಡಿ ಸರ್. ಅವ್ರು ಹೆಂಗ್ ಮಾಡ್ತಾರೆ ಅಂದ್ರೆ ಐದರ್ ಕನ್ಫ್ಯೂಸ್ ದ ಕಸ್ಟಮರ್ ಆರ್ ಕನ್ವಿನ್ಸ್ ದ ಕಸ್ಟಮರ್. ಕರೆಕ್ಟ್. ಕನ್ವಿನ್ಸ್ ಮಾಡಕ್ ಆಗದೆ ಇದ್ದಾಗ ಕನ್ಫ್ಯೂಸ್ ಮಾಡ್ಬಿಡ್ತಾರೆ. ಹಳ್ಳಿಗಳಲ್ಲಿ ಲೆಕ್ಕಾಚಾರ ಮಾಡಕ್ ಬರಲ್ಲ ಅವರಿಗೆ. ಏನಂತ ನಿಮ್ಗೆ 1.5% ಅಷ್ಟೇ ಅಂತ ಅವ್ರು ಹೇಳ್ತಾರೆ. ಮಂತ್ ನಿಮ್ಗೆ ಬರೀ ಕೇವಲ 1.5% ಬರುತ್ತೆ ಅಂತ. ಅದನ್ನ ಅವರಿಗೆ ಇನ್ಶೂರೆನ್ಸ್ ನ ತಗೊಂತಾರೆ. ಇನ್ಶೂರೆನ್ಸ್ ಅಮೌಂಟ್ ಯಾರು ಬಾಯ್ಬಿಡಲ್ಲ. ಈ ಪ್ರತಿ ಲೋನ್ ತಗೊಂಡಾಗ್ಲೂ ಇನ್ಶೂರೆನ್ಸ್ ಕಂಪಲ್ಸರಿ ಅನ್ನೋದೇನಿಲ್ಲ. ಎಷ್ಟು ಇನ್ಶೂರೆನ್ಸ್ ಕಟ್ಟಬೇಕಾಗುತ್ತೆ ಅವರು? ಸರ್ 50,000 ತಗೊಂಡ್ರೆ 4 ರಿಂದ 5 ಸಾವಿರ ಇನ್ಶೂರೆನ್ಸ್ ಕಟ್ ಮಾಡ್ಕೊಂತಾರೆ. ಪ್ರೊಸೆಸಿಂಗ್ ಫೀಸ್ ಇಂದ ಪ್ರೊಸೆಸಿಂಗ್ ಫೀಸ್ ಅಂತ 2 ರಿಂದ 3 ಸಾವಿರ ಕಟ್ ಮಾಡ್ಕೊಂತಾರೆ. ಇದೆಲ್ಲ ಹೆಂಗ್ ಡಿಡಕ್ಟ್ ಆಗ್ತಿದೆ? ಇದೆಲ್ಲ ಡಿಡಕ್ಟ್ ಮಾಡಿ ಅವ್ರ ಕೈಗೆ ಬರೋದು 50,000 ತಗೊಂಡ್ರೆ ಒಂದು 40,000 ಕೈಗೆ ಬರ್ತದೆ. ಅಲ್ಲಿಗೆ ಅವ್ರು ತಗೊಂಡಾಗ್ಲೇನೆ 50,000ದಲ್ಲಿ 10,000 ಹೋಯ್ತು ಅಲ್ಲೇ. ಕರೆಕ್ಟ್. ಅವ್ರ 50,000 ಲೋನ್ ತಗೊಂಡಂಗೆ, ಬಟ್ ಅವ್ರ ಕೈಗೆ ಸಿಗೋದು 40,000 ಅಷ್ಟೇ ಕ್ಯಾಶ್. ಅಲ್ಲೂ 10,000 ಸಾಲ ಆಯ್ತು ಅವ್ರಿಗೆ.
ಅದಾದ್ಮೇಲೆ ಅವ್ರ ಬಡ್ಡಿನ 1.5% ಅಂತ ಹೇಳಿರ್ತಾರೆ, ಫಾರ್ ಎಕ್ಸಾಂಪಲ್ ಹೇಳ್ತಿರೋದು. ಬಟ್ ಅದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಅರೌಂಡ್ 3% ಹೋಗುತ್ತೆ. ಓಕೆ. ಅಲ್ಲಿಗೆ ತಿಂಗಳಿಗೆ ಎಷ್ಟಾಯ್ತು ಸರ್? ಹೊರಗಡೆ ನಾವು ಸಾಮಾನ್ಯ ಜನಗಳ ಹತ್ರ ಇಸ್ಕೊಳ್ಳೋದನ್ನ 2%. ಇವ್ರು ಮೈಕ್ರೋ ಫೈನಾನ್ಸ್ ಅವ್ರು ಏನ್ ಹೆಲ್ಪ್ ಮಾಡ್ತಿದ್ದಾರೆ ಹಾಗಾದ್ರೆ ಜನಕ್ಕೆ? 3% ಬಡ್ಡಿ ಬಂತು. ಕರೆಕ್ಟ್. ಈಗ ಅಲ್ಲಿ ಅದ್ರ ಜೊತೆಗೆ ಅಟ್ಲೀಸ್ಟ್ ಇಲ್ಲೇನೋ ಹಳ್ಳಿಗಳಲ್ಲಿ ಈ ತಿಂಗಳಾಗಲ್ಲ ನೆಕ್ಸ್ಟ್ ತಿಂಗಳು ಕಟ್ತೀವಪ್ಪ ಅನ್ಬೋದು. ಏನೋ ಗೊತ್ತಿರ್ತಾರೆ, ಅಡ್ಜಸ್ಟ್ಮೆಂಟ್ ಆಗುತ್ತೆ. ಇಲ್ಲ ಹಂಗೆ ಚಾನ್ಸಸ್ಸೇ ಕೊಡಲ್ವಲ್ಲ. ಈಗ ಅಕಸ್ಮಾತ್ ಈಗ ಏನಾದ್ರು ಒಂದು ಡೇಟ್ ಕೊಟ್ಟಿರ್ತಾರೆ, ಆ ಡೇಟ್ಗೆ ಏನಾದ್ರು ನಾವು ಕಟ್ಟಕ್ ಆಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಆಲ್ರೆಡಿ ಒಂದ್ಸರಿಗೆ 500ರಿಂದ 1000 ರೂಪಾಯಿ ಇಂಟ್ರೆಸ್ಟ್ ಆಗ್ತಾರೆ. ಓಕೆ. ಇದನ್ನೆಲ್ಲ ಹೆಂಗ್ ಇದಕ್ಕೆ ಯಾವ್ದು ಗೈಡ್ಲೈನ್ಸ್ ಇಲ್ವಾ ಸರ್? ಅರ್ಥ ಆಯ್ತು ರವಿ ಅವರೇ. ಥ್ಯಾಂಕ್ ಯು ಸೋ ಮಚ್ ರವಿ ಅವರೇ, ಕಾಳಜಿಯುಕ್ತವಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಮಹದೇವ ಸ್ವಾಮಿ ಅವರಿದ್ದಾರೆ ನಮ್ಮೊಂದಿಗೆ ಮಾತಾಡಲಿಕ್ಕೆ. ಮಹದೇವ ಸ್ವಾಮಿ ಅವರು ನಮಸ್ಕಾರ. ಸರ್ ನಮಸ್ತೆ ಸರ್, ನನ್ನ ಹೆಸರು ಮಾದೇಸ್ವಾಮಿ ಅಂತ, ನಂಜನಗೂಡು ತಾಲೂಕಿನಿಂದ ಮಾತಾಡ್ತಾನೆ. ಹೇಳಿ. ಇದು ಸಂಘದಿಂದ ತಕತಾರಲ್ಲ, ಮಿನಿಮಮ್ 3 ಸಂಘ ಕೊಡ್ಬೇಕು ಸರ್, ಸಿವಿಲ್ ಚೆಕ್ ಮಾಡಿ. ಮೂರು ಸಂಘ ತಗೋಬೇಕು. ಅವರು ಒಂದು ತಿಂಗಳದ್ ಕಟ್ಟಂಗ್ ತಗೋಬೇಕು, ಇಲ್ಲ ವಾರದ ತಗೋಬೇಕು, ಇಲ್ಲ 15 ದಿನದ ತಗೋಬೇಕು ಸರ್. ತಿಂಗಳು, ವಾರ, ಇಲ್ಲ 15 ದಿನ ಕಟ್ತೀನಿ ಒಮ್ಮೆ ನಾನು ಅಂತ. ಇಲ್ಲ ತಿಂಗಳ ಎಂಡಲ್ಲಿ ಕಟ್ಟಂಗ್ ಮಟ್ಟ ತಗೋಬೇಕು. ಹೈನುಗಾರಿಕೆ ದುಡ್ಡು ಬತ್ತಾ? ಕರೆಕ್ಟ್. ಹೈನುಗಾರಿಕೆ ಹಾಲಿನ ದುಡ್ಡು 1ನೇ ತಾರೀಕಿನಿಂದ ಮಿನಿಮಮ್ 5ನೇ ತಾರೀಕು ಒಳಗಡೆ ಹಾಕ್ಬಿಡ್ತಾರೆ ಸರ್. ಅದೊಂದು 5,000 6,000 ಕಟ್ಟ ಮಟ್ಟಿಗೆ ಇರ್ಬೇಕು ಒಂದು ಫ್ಯಾಮಿಲಿ. ಒಂದು ಲೇಡೀಸ್ 6,000 ಇಲ್ಲ ಒಂದು 6,000 10,000 ಒಳಗ ಕಟ್ಟ ಮಟ್ಟಿಗೆ ಇರ್ಬೇಕು ಸರ್. ಈ ಹಳ್ಳಿಗಳಲ್ಲಿ ಏನ್ ಮಾಡ್ಬಿಟ್ಟಾರ ಅಂದ್ರೆ ಎಲ್ಲಾ ಸಂಘದಲ್ಲಿ ಆಧಾರ ಕಾರ್ಡು ಮತ್ತೆ ಕೊಟ್ಬಿಡೋದು. ಗಂಡ್ ಮಕ್ಕಳ ಆಧಾರದ ಮೇಲೆ ಒಂದ್ ಸಲ ತಕೊಳೋದು, ಗಂಡನ ಆಧಾರದ ಮೇಲೆ ಒಂದ್ ಸಲ ತಕೊಳೋದು ಸಂಘನ. ಅಲ್ಲ, ಗಂಡನ ಗೊತ್ತಿರುತ್ತಾ ಅದು? ಗೊತ್ತಿರ್ತ ಸರ್. ಗಂಡನ ಕಲ್ಲು ಸೈನ್ ಹಾಕಿಸ್ಕೊಳೋದು. ಮಗ 22 ವರ್ಷ 18 ವರ್ಷ ಮೀರಿರ್ತ, ಮಗನ್ಗೆ 23 ವರ್ಷಕ್ಕೆ ಕಾಲೇಜ್ ಗಿಲೇಜ್ ಹೋಯ್ತಿರ್ತಾನ. ಓಕೆ. ಅವಾಗ ಕೊಟ್ಬಿಡೋದು ಸರ್ ಮಗನ್ಗೂ. ಇದೇ ಪ್ರಾಬ್ಲಮ್ ಆಗಿರೋದು. ಒಂದು ರೇಷನ್ ಕಾರ್ಡ್ ಅಲ್ಲಿ 4 ಸೀಟ್ ಇರ್ತಾರ ಅನ್ಕಣಿ, ಸಿವಿಲ್ ಚೆಕ್ ಮಾಡ್ಬಿಟ್ಟು ಕೊಡ್ಬೇಕು ಸರ್. ಅವರು 3 ಸೀಟ್ ತಗೋತಾರ ಇವರು. ಓಕೆ. ಅವ್ರ ದುಡಿಮೆ 9,000 ಇರ್ಬೇಕು ಒಂದು ತಿಂಗಳಿಗೆ. ಒಂದು ದಿನಕ್ಕೆ 300 ರೂಪಾಯಿ ಅಂದ್ರು ಲೇಡೀಸ್ ದುಡಿಮೆ 9,000 ಇರ್ಬೇಕು ಸರ್. ಓಕೆ. 3 ಸಂಘ ತಕಂದ್ರ ಕಟ್ಬೇಕು ಅವರು ಕರೆಕ್ಟ್ ಆಗಿ. ಇವರು ಮಿತಿಮೀರೋಗ ಅಷ್ಟು ತಕೊಬಿಡೋದು, ಕಟ್ಟಕ್ಕಾಗಲ್ಲ. ಆಮೇಲೆ ಕೂಲಿ ಸಿಕ್ಕಲ್ಲ ಸರ್. ಈಗ ಹಳ್ಳಿಗಳಲ್ಲಿ ಕೂಲಿ ಸಿಗ್ತಿಯಲ್ಲ, ಅದರಿಂದ ಎಲ್ರಿಗೆ ಇಲ್ಲ ಹೈನುಗಾರಿಕೆ ಮಾಡ್ಕೋಬೇಕು. ಓಕೆ. ಈ ಕೂಲಿನೂ ಮಾಡ್ಕೋಬೇಕು, ವ್ಯವಸಾಯನೂ ಮಾಡ್ಬೇಕು ಸರ್. ಓಕೆ. ಹಂಗಾದ್ರೆ ಕಟ್ಕೋಬಹುದು. ಇವರು ಮಿತಿಮೀರ 4-5 ಸಂಘ ತಕೊಬಿಡೋದು, ಕಟ್ಟಕ್ಕಾಗಲ್ಲ, ಊರ್ ಬಿಟ್ಟು ಹೋಗೋದು, ಹಂಗ್ ಮಾಡ್ತಾರ ಸರ್. ನಮ್ಮೂರ್ಲು 5-6 ಸೀಟ್ ಹೋಗಾರ. ಓಕೆ. ನಮ್ಮ ಉಳ್ಳಳ್ಳಿ ಹೋಗ್ಲಿಲಿ ಒಂದ್ 4-5, ನಾನು ಪೇಪರ್ ನೋಡಿದೆ, 4-5 ಹಳ್ಳಿಲಿ 5-5 ಮನ ಓಟಾಗಿದಾರ ಅಂತ ಸರ್. ಅರ್ಥ ಆಯ್ತು. ಅವ್ರ 5-5 ಮನ ಹೋಗಿರೋರು ಎಲ್ರು ಬಡವರಿಯ ಸರ್. ಫುಲ್ 5-5 ಸಂಘ ತಕ ಹೋಗಿರೋರಿಗೆ. ಥ್ಯಾಂಕ್ ಯು ಮಹದೇವ ಸ್ವಾಮಿ ಅವರೇ ಮಾತಾಡೋದಕ್ಕಾಗಿ. ನೋಡಿ, ಅವ್ರು ಹೇಳ್ತಿದ್ರು ವಾರ ಕಟ್ಟೋದು, 15 ದಿನ ಕಟ್ಟೋದು, ತಿಂಗಳು ಕಟ್ಟೋದೆಲ್ಲ ಇರುತ್ತೆ. ಹೈನುಗಾರಿಕೆ ನಂಬಿಕೊಂಡೆ ಅನೇಕ ಮಹಿಳೆಯರು ಸಾಲ ಮಾಡೋದು ಅಂತ. ಹಾಲು ಕರಿತೀವಿ, 6 ಲೀಟ್ರ್ ಹಾಲು ಹಾಕ್ತೀನಿ ನಾನು, 10 ಲೀಟ್ರ್ ಹಾಲು ಹಾಕ್ತೀನಿ, ಒಂದು 9,000 ಬರುತ್ತೆ, 10,000 ಬರುತ್ತೆ ಅಂದಾಗ 10,000ದ ಒಳಪಟ್ಟೆ ಸಾಲ ಮಾಡಬೇಕವರು. ಆ ಸಾಮರ್ಥ್ಯ, ಕಟ್ಟುವಂಥ ಸಾಮರ್ಥ್ಯ. ಸಿಬಿಲ್ಲು ಚೆಕ್ ಮಾಡಲ್ಲ, ಸಾಮರ್ಥ್ಯನ ಚೆಕ್ ಮಾಡ್ಕೊಳ್ಳಲ್ಲ. ಒಂದೊಂದು ವ್ಯಕ್ತಿ 5-5 ಕಾರ್ಡು, 6-6 ಕಾರ್ಡು, 7-7 ಕಾರ್ಡು ತೊಗೊಂಡು 2 ಲಕ್ಷ, 3 ಲಕ್ಷ, 4 ಲಕ್ಷ ಸಾಲ ಮಾಡಿಬಿಟ್ರೆ ತಿಂಗಳಿಗೆ 30,000, 40,000 ಎಲ್ಲಿಂದ ಹುಟ್ಟುತ್ತೆ ಅಂತ ಪ್ರಶ್ನೆ ಇದೆ ಇಲ್ಲಿ. ಮಹೇಶ್ ನಾಯಕ್ ಕರೆ ಮಾಡಿದ್ದಾರೆ ನಮಗೆ, ಮಾತಾಡ್ತೀನಿ ಅವರು. ಮಹೇಶ್ ನಾಯಕ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿಂದ ಕರೆ ಮಾಡಿದ್ದೀರಿ ಸರ್? ಮೈಸೂರಿಂದ. ಹೇಳಿ ಮಹೇಶ್ ನಾಯಕ್ ಅವರೇ. ಸರ್, ಇದು ಒಂದು ಒಳ್ಳೆ ಅಭಿಯಾನ. ಒಟ್ಟಾರೆ ಫೈನಾನ್ಸ್ ಕಂಪ್ನಿ ಮತ್ತೆ ತಗೊಂಡಿರೋರು ಇಬ್ಬರು ಸೇರಿಸಿ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡ್ತಾ ಇರೋದ. ಕರೆಕ್ಟ್. ಯಾಕಂದ್ರೆ ಯಾವುದೇ ನಮ್ಮ ತಾಯಂದ್ರು ಅಥವಾ ಸಹೋದರಿಯರು ಇಲ್ಲಿ ಸಾಲ ಮಾಡಿ ಸಂಕಷ್ಟ ಸಿಲುಕಿದಾರಲ್ಲ, ಅವ್ರು ಯಾರು ಕೂಡ ಕಾರು, ಬಂಗ್ಲೆ, ಆಸ್ತಿ, ಕರೆಕ್ಟ್, ಚಿನ್ನ ಎಲ್ಲ ತಗೊಂಡು ಅದ್ದೂರಿ ಲೈಫಲ್ಲಿ ಇಲ್ಲ ಅಲ್ವಾ ಸರ್? ಕರೆಕ್ಟ್. ಏನು ಹೊಟ್ಟೆಪಾಡಿಗೋಸ್ಕರ ತಗೊಂಡ್ರು, ಸಮಯ ಸನ್ನಿವೇಶ ಸಂದರ್ಭ ಸಿಕ್ಲಿಲ್ಲ, ಕೂಲಿನಲ್ಲಿ ಸಿಗದೆ ಪರದಾಡ್ತಾ ಇದ್ದಾರೆ. ಓಕೆ. ಎಷ್ಟೋ ತಾಯಿಂದ್ರು ತಾಲಿ ಮಾರಾಗಿದೆ ಸರ್. ಎಷ್ಟೋ ಕುಟುಂಬಗಳು ಊರು ಬಿಟ್ಟಿದ್ದಾರೆ. ಸ್ವಾಭಿಮಾನ ಕಂಜಿ ನಿಜವಾದ ವ್ಯಕ್ತಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಓಕೆ. ಇಷ್ಟೆಲ್ಲ ಅನಾಹುತ ಆಗಿರುವಾಗ ದಯವಿಟ್ಟು ಪ್ರಧಾನಮಂತ್ರಿಗಳು ಮಧ್ಯ ಪ್ರವೇಶ ಮಾಡಿ
RBIಗೆ ಹೇಳಿ ಅಲ್ಲಿಂದ ಒಂದು ಆದೇಶ ಹೊರಡಿಸಿ, ಕೊಡ ಸಾಲ ಕೊಟ್ಟಿದ್ದೀರಪ್ಪ, ಇನ್ನು ಈ ತರ ಕಿರುಕುಳ ಕೊಡಬೇಡಿ, ಮುಂದೆ ಒಂದು 5 ವರ್ಷ 10 ವರ್ಷ ಕಾಲಾವಕಾಶ ಕೊಡಿ. ಓಕೆ ಸಿಕ್ತಷ್ಟು ಎಷ್ಟೆಷ್ಟು ಕಟ್ತಾರೆ. ಈಗ ಎಕ್ಸಾಂಪಲ್ ನಾನು 500 ಕಟ್ತೀನಿ, ನೀವು 1000 ಕಟ್ತೀರಾ. ಸಿಕ್ತಷ್ಟು ಕಟ್ಸ್ಕೊಂಡು ಸಾಲ ಎಲ್ಲ ತೀರ್ದ್ಮೇಲೆ ಇನ್ಯಾವುದೇ ಕಾರಣಕ್ಕೂ ಇವ್ರಿಗೆ ಸಹಾಯಕಕ್ಕೆ ಎಲ್ಲೂ ಸಾಲ ಸಿಗ್ಬಾರ್ದು. ಆ ರೀತಿ ಕಾನೂನು ಮಾಡ್ಬೇಕು ಸರ್. ಓಕೆ ಓಕೆ ಅವ್ರನ್ನ ಇವ್ರು ಬೈಯೋದು, ಇವ್ರನ್ನ ಅವ್ರು ಬೈಯೋದ್ರಿಂದ ಪ್ರಯೋಜನ ಇಲ್ಲ ಅಲ್ವಾ ಸರ್? ಓಕೆ, ಥ್ಯಾಂಕ್ ಯು ಮಹೇಶ್ ಅವರೇ, ಥ್ಯಾಂಕ್ ಯು.